ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಫಸ್ಟ್ PUC ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಆಗಿರುತ್ತೆ. ಅದರ ಒಂದು ಕ್ವಶನ್ ಪೇಪರ್ LBA ಬೇಸ್ಡಿನ ಮೇಲೆ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಅಪ್ಲೋಡ್ ಮಾಡಿ ಕೊಡ್ತಾ ಇದ್ದೇವೆ. ಬಹಳ ಕಡೆ ಇದೇ ಮಾಡೆಲ್ ಕ್ವಶನ್ ಪೇಪರನ್ನು ಕೊಟ್ಟು ಟೆಸ್ಟ್ ಕೂಡ ನಡೆಸಿದಿರುವುದು ಉಂಟು. ಪಾರ್ಟ್ A ನೋಡೋದಾದರೆ ಹಾಗಂತ ಹೇಳಿಬಿಟ್ಟು ಸೇಮ್ ಆ್ಯಸ್ ಇಟ್ ಈಸ್ ಪೇಪರೇ ಕೊಡಲ್ಲ ಕಣ್ರಿ, ಸ್ವಲ್ಪ ಮಾಡಿಫಿಕೇಷನ್ ಮಾಡಿರ್ತಾರೆ. ಮಾಡಿಫಿಕೇಷನ್ ಅಂದರೆ ಅರ್ಥ ಆಗತ್ತಲ್ವಾ? ಈಗ ಮ್ಯಾಥಮೆಟಿಕ್ಸಲ್ಲಿ ಇಲ್ಲಿ 1 2 3 4 5 ಅಂತ ಕೊಟ್ಟಿರ್ಬೋದು. ಇನ್ನೊಬ್ಬರು ಅದನ್ನೇ ಚೇಂಜ್ ಮಾಡಿಬಿಟ್ಟು ನಂಬರ್ಸನ್ನು ಬದಲಾವಣೆ ಮಾಡಿರ್ಬೋದು. ಸೇಮ್ ಟಾಪಿಕ್ಕು ಸೇಮ್ ಮ್ಯಾಟ್ರ್ ಇರುತ್ತೆ ಅಷ್ಟೇ. ಬನ್ನಿ ಈಗ ಕ್ವಶನ್ ನಂಬರ್ 1 ರೈಟ್ ಆನ್ಸರ್ ಈಸ್, ಬಹಳ ಜನ ವಿದ್ಯಾರ್ಥಿಗಳು ಆಪ್ಷನ್ B ಹೇಳ್ತಿದ್ದಾರೆ ಹಾಗೂ C. ದಯವಿಟ್ಟು ಯಾರೆಲ್ಲ ಎಕ್ಸ್ಪರ್ಟೀಸ್ಗಳಿದ್ದೀರೋ ಅಂಥ ವಿದ್ಯಾರ್ಥಿಗಳು ಕ್ವಶನ್ ನಂಬರ್ 1 ನಿಮಗಾಗಿಯೇ ಬಿಟ್ಟಿರ್ತೇನೆ. ಆಪ್ಷನ್ A ಹಾಗೂ D ಎರಡೂ ಕೂಡ ಡಿಲೀಟ್ ಮಾಡಿರ್ತೇನೆ. ಸರಿಯಾದ ಉತ್ತರ B ಅಥವಾ C ಅಂತ ಕಮೆಂಟ್ ಮಾಡಿ. ಕ್ವಶನ್ ನಂಬರ್ 2, ಇಫ್ R is the set of real numbers and Q is the set of rational numbers, then R minus Q is dash ಅಂತ ಇದೆ. ರೈಟ್ ಆನ್ಸರ್ ಆಪ್ಷನ್ C. set of irrational number is the right answer is ಆಪ್ಷನ್ C. ಕ್ಲಿಯರ್. ಕ್ವಶನ್ ನಂಬರ್ 3 ಕಣ್ರಿ, ಇದಕ್ಕೆ ಸರಿಯಾದ ಉತ್ತರ ಬಂದು ರೈಟ್ ಆನ್ಸರ್ ಈಸ್ ಆಪ್ಷನ್ D ಆಗಿ ಇರುತ್ತದೆ. ಕ್ವಶನ್ ನಂಬರ್ 3 ರೈಟ್ ಆನ್ಸರ್ ಈಸ್ ಆಪ್ಷನ್ D. ಕ್ವಶನ್ ನಂಬರ್ 4 ನೋಡಿ, ಕ್ವಶನ್ ನಂಬರ್ 4, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಇದೆ. ಒಂದು ಕ್ವಶನನ್ನು ಕೊಟ್ಟಿದ್ದಾರೆ, ಅದಕ್ಕೆ ಯಾವುದು ಕರೆಕ್ಟ್ ಅಂತ. ರೈಟ್ ಆನ್ಸರ್ ಈಸ್ ಆಪ್ಷನ್ B ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ B. ಕ್ವಶನ್ ನಂಬರ್ 5 ಮೈ ಡಿಯರ್ ಚಿಲ್ಡ್ರನ್, ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಇಸ್ ದೇರ್. A set is defined as a well-defined collection of objects. Statement 2, a set can be a collection but a collection cannot be a set. Question number 5, 2 statements are given. Question number 5 ge, both statements are true, both statements are false, one is true, one is false. Right answer is option A, both statements are true. Question number 6, if anta helbitu question ide. ರೈಟ್ ಆನ್ಸರ್ ಕ್ವಶನ್ ನಂಬರ್ 6 ಆಪ್ಷನ್ B 2, 3 ಅಂತ ಇದಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7, ದಿ ಡೊಮೈನ್ ಆಫ್ ದಿ ರಿಯಲ್ ಫಂಕ್ಷನ್ f of x ಈಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ -x ಅಂತ. ಕ್ವಶನ್ ನಂಬರ್ 7 ರೈಟ್ ಆನ್ಸರ್ ಈಸ್ ಆಪ್ಷನ್ B ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8, ಇಫ್ a ಇಂಟು b ಈಸ್ ಈಕ್ವಲ್ ಟು ಅಂತ ಹೇಳಿ ಕ್ವಶನ್ ಕೊಟ್ಟಿದ್ದಾರೆ, ದೆನ್ ದ ಸೆಟ್ A is dash ಅಂತ ಇದೆ. ಕ್ವಶನ್ ನಂಬರ್ 8 ರೈಟ್ ಆನ್ಸರ್ ಈಸ್ ದಟ್ ಈಸ್ ಆಪ್ಷನ್ C is the right answer. ಕ್ವಶನ್ ನಂಬರ್ 2 ಮೈ ಡಿಯರ್, ಮೇನ್ ಕ್ವಶನ್ ನಂಬರ್ 2, fill in the blanks by choosing the appropriate answers from those given in the bracket. ಮಕ್ಕಳೇ, ಇಲ್ಲಿ ಟೋಟಲ್ 8 ಕ್ವಶನ್ಸ್ ಇದೆ. 8 ಕ್ವಶನ್ಸು ಎಕ್ಸಾಮಲ್ಲಿ ಇಷ್ಟೇನ ಬರೋದು ಅಂತ ಟೋಟಲ್ 15 MCQsಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಇರುತ್ತೆ. ಟೋಟಲ್ 15 MCQs ವಿಲ್ ಬಿ ದೇರ್ ಇನ್ ಯುವರ್ ಪಾರ್ಟ್ A, ಆಯಿತಾ, ಇನ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್. ಇಲ್ಲಿ 8 ಕೊಟ್ಟಿದ್ದಾರೆ, ಅಲ್ಲಿ 15 ಇರುತ್ತೆ, ಹಾಫ್ ಆಫ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರಾಪ್ರಿಯೇಟ್ ಆನ್ಸರ್ಸ್. ದಿ ನಂಬರ್ ಆಫ್ ಸಬ್ಸೆಟ್ ಆಫ್ ದಿ ಸೆಟ್ A ಈಸ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ 2 ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10 ಆಯಿತಾ, ಇಫ್ P ಈಸ್ ಈಕ್ವಲ್ ಟು 1, 2 ದೆನ್ N ಈಸ್ ಈಕ್ವಲ್ ಟು N P ಇಂಟು P ಇಂಟು P ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ. 8 ಈಸ್ ದ ರೈಟ್ ಆನ್ಸರ್ ಈಸ್ 8. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ ಮಕ್ಕಳೇ. ಈಗಾಗಲೇ ನಾನು ಸೈನ್ಸ್ ವಿದ್ಯಾರ್ಥಿಗಳಿಗೆ ಕೆಮಿಸ್ಟ್ರಿ, ಫಿಸಿಕ್ಸ್, ಬಯೋ, ಕಂಪ್ಯೂಟರ್ ಸೈನ್ಸ್ ಎಲ್ಲ ಕ್ವಶನ್ ಪೇಪರ್ ಹಾಗೂ ಕನ್ನಡ ಕೂಡ, ಹಿಂದಿ ಕೂಡ ಎಲ್ಲದೂ ಕೂಡ ಅಪ್ಲೋಡ್ ಆಗಿದೆ. ಧನ್ಯವಾದಗಳು. ಮುಂದೆ ಯಾವ ಪೇಪರ್ ಬೇಕು, ಏನು ಬೇಕು ಅಂತ ತಾವುಗಳು ಕಮೆಂಟ್ ಮಾಡಿದರೆ ಅದನ್ನು ನಾವು ಅವೈಲಬಲ್ ಮಾಡಿ ಕೊಡ್ತೇವೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಇದೇ ಸೇಮ್ ಕ್ವಶನ್ ಪೇಪರು ಯಾರಿಗೆಲ್ಲ ಬೇಕೋ ಅಂಥ ವಿದ್ಯಾರ್ಥಿಗಳು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇದರ ಒಂದು ಲಿಂಕನ್ನು ಕೊಟ್ಟಿರ್ತೇನೆ. ತಾವುಗಳು ಉಚಿತವಾಗಿ ಅಲ್ಲಿ ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.